ಇದೇ ನಮ್ಮೂರು, ಇದೇ ನಾನು ಹುಟ್ಟಿ ಬೆಳೆದಿದ್ದೂರು, ನಮ್ಮ ಮದುವೆ ಆಗಿದ್ದು ಇದೇ ಊರು. ಸರ್, ಒಂದು ನಿಮಿಷ ಕಾರ್ ನಿಲ್ಸಿ. ನಂಗೆ ತಾಳಿ ಕಟ್ಟಿದ್ದು ಇದೇ ದೇವಸ್ಥಾನದಲ್ಲಿ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು. ಸರ್, ಒಂದು ನಿಮಿಷ ಕಾರ್ ನಿಲ್ಸಿ. ಆಕ್ಚುಲಿ ನಾವಿಬ್ರು ಇಲ್ಲೇ ಆಟ ಆಡ್ತಿದ್ವಿ ಅಂತ ನಮ್ಮಪ್ಪ ತುಂಬಾ ಸಲ ಹೇಳಿದ್ದಾರೆ. ಯಾರು ನೀನು? ನಾನ್ ಚೆಲ್ವಿ. ನೀವ್ಯಾರು? ನೀನ್ ಚೆಲ್ವಿನಾ? ಏನ್ ಹೇಳ್ತಿದ್ಯಾ? ಹೌದು, ನಾನೇ ಚೆಲ್ವಿ. ಯಾರು ಬೇಕಾಗಿತ್ತು ನಿಮ್ಗೆ? ಸುಳ್ಳು. ಅಲ್ಲ, ನೀವ್ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಮ್ಮಟ್ಟಿ ತಾವು ಬಂದು ಸುಳ್ಳು ಗಿಳ್ಳು ಅಂತ ಹೇಳ್ತೀರಲ್ಲ. ನಾ ಯಾಕೆ ಸುಳ್ಳು ಹೇಳಿ? ಅದು ಸರಿ, ನೀವ್ಯಾರು? ಯಾರು ಬೇಕು ನಿಮ್ಗೆ? ನಾನೇ ಚೆಲ್ವಿ. ನಾನ್ ಚೆಲ್ವಿ ಆಗಿರುವಾಗ ನೀನ್ ಇಲ್ಲಿಗೆ ಬರೋಕ್ ಹೇಗ್ ಸಾಧ್ಯ? ನೀನ್ ಯಾರು? ಸತ್ಯ ಹೇಳು. ಸತ್ಯ ಹೇಳ್ಬೇಕಾಗಿರೋದು ಇವಳಲ್ಲ, ನೀವು. ಯಾಕೆ ನಮ್ಮ ಅಟ್ಟಿ ತಾವು ಬಂದು ಚೆಲಿವೆಲ್ಲ ಅಂತ ವಾದ ಮಾಡ್ತಾ ಇದ್ದೀರಾ? ನೋಡಿ, ನೀವ್ಯಾರು ನಮಗೂ ಗೊತ್ತಿಲ್ಲ. ನೀವ್ ಯಾಕೆ ಇವಳನ್ನ ಚೆಲಿವೆಲ್ಲ ಅಂತ ವಾದ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನೀವ್ಯಾರು? ಯಾಕೆ ಇಲ್ಲಿಗೆ ಬಂದಿದ್ರೆ ಹೇಳಿ. ಒಂದ್ ನಿಮಿಷ, ನಾನ್ ಹೇಳ್ತೀನಿ. ಮೊದಲನೇದಾಗಿ ಇವ್ರು ಯಾರು ಹೇಳಿ? ನಂಗೆ ನಾದ್ನೆ ಆಯ್ತಾಳೆ. ಹಾಗಾದ್ರೆ ನೀವೇ ಅವ್ರ ಅಪ್ಪ ಅಮ್ಮನ? ನೋಡಿ, ಕರೆಕ್ಟಾಗಿ ಹೇಳಿ, ನೀವ್ ಯಾರು? ನಾವು ಇವಳು ಅಕ್ಕ ಬಾವ. ಇವ್ರ ಅವ್ವ ಅವಳಲ್ಲ, ಇವ್ರ ಅವ್ವನ ತಂಗಿ ಮಗಳವಳು. ನಾನು ಇವಳು ಗಂಡ. ಸುಳ್ಳು, ಇದು ಸುಳ್ಳು. ಚೆಲ್ವಿಗೆ ಯಾರು ಈ ತರ ಸಂಬಂಧಿಕರೇ ಇರ್ಲಿಲ್ಲ. ನೀವ್ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವೆಲ್ಲ ಯಾರು? ಇಲ್ಲಿಗೆ ಬಂದು ಚೆಲ್ವಿ ಹೆಸರ್ಕೊಂಡು ಯಾಕೆ ಮೋಸ ಮಾಡ್ತಿದ್ದೀರಾ? ಅದೆಲ್ಲ ಸರಿ ಕಣವ. ನೀನ್ ಯಾರು ಹೇಳು? ನಾನ್ ಚೆಲ್ವಿ ಅಂತ ಹೇಳಿದ್ನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರು ಯಾರೋ ನನ್ನ ತಂಗಿ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ಟವ್ರಲ್ಲಪ್ಪ. ಚೆಲ್ವಿ ಚೆಲ್ವಿ ಅಂತ ಹೇಳ್ತಿದ್ದಾರೆ. ಇವಳು ಯಾರೋ ಮೋಸ ಮಾಡಕ್ಕೆ ಬಂದವಳೆ, ಮೋಸ್ಕಾತಿ. ಅಯ್ಯೋ ದ್ಯಾವ್ರೆ, ಯಾಕಪ್ಪ ಇವ್ರಿಗೆಲ್ಲ ಮೋಸ ಮಾಡೋ ಬುದ್ಧಿ ಕೊಟ್ಟೆ? ಈ ಮಾಟುಗಾತಿಗೆ ನಾಟಕ ಮಾಡಕ್ಕೆ ನನ್ ತಂಗಿ ಹೆಸರೇ ಬೇಕಿತ್ತ? ಅಯ್ಯೋ ದ್ಯಾವ್ರೆ, ಯಾಕಪ್ಪ ಇವರೆಲ್ಲ ನನ್ ತಂಗಿ ಹೆಸರು ಹೇಳ್ತಾವ್ರೆ? ಯಾಕೆ ಇಲ್ಲಿ ಗಂಟ ಬಂದವ್ರೆ?
2 ವರ್ಷದ ಹಿಂದೆ ನೀನೇ ನಿಶ್ಚಯ ಮಾಡಿ ನೀನೇ ನಿರ್ಧಾರ ಮಾಡಿ ತಾಳಿ ಕಟ್ಸಿರೋ ಜೋಡಿನ ನಾವು ಗೊತ್ತೋ ಗೊತ್ತಿಲ್ದೇನೋ ದೂರ ಮಾಡಿದ್ವಿ ಅನ್ನೋ ನೋವು ನಮ್ಮಲ್ಲಿತ್ತು. ಆದ್ರೆ ಇವತ್ತು ಆ ನೋವನ್ನ ದೂರ ಮಾಡಿ ಅವರಿಬ್ರನ್ನ ಒಂದ್ ಮಾಡ್ತಾ ಇದೀಯ. ಎಲ್ರೂ ಮನ್ಸಲ್ಲೂ ಉದ್ಭವ ಆಗಿರೋ ಪ್ರಶ್ನೆನ ದೂರ ಮಾಡ್ತಾ ಇದೀಯ. ಈ ಮನೆಗ್ ಬಂದಿರೋ ಹುಡುಗಿನೇ ಚೆಲ್ವಿ ಅನ್ನೋ ನಮ್ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡಬೇಡ. ಆದಷ್ಟು ಬೇಗ ಅವರಿಬ್ರನ್ನು ಒಂದ್ ಮಾಡು. ಕೌಸಲ್ಯ, ಏನ್ ಮಾಡ್ತಾ ಇದೀಯಾ? ದೇವ್ರಿಗೆ ತುಪ್ಪದ ದೀಪ ಹಚ್ತಿದ್ದೆ ರೀ. ತುಪ್ಪದ ದೀಪ ಏನೋ ಹಚ್ತಾ ಇದ್ದಿ ಸರಿ, ಆದ್ರೆ ಯಾವುದೋ ಹುಡುಗಿ ಬಂದು ನಾನೇ ಚೆಲ್ವಿ ಅಂತ ಹೇಳಿದಾಗ ಬೇಡ ಅಂತ ಹೇಳ್ದೆ, ಅವಳ ಜೊತೆ ಯಾಕೆ ಕೂರಿ ಕಳಿಸ್ದೆ? ನಿನ್ ಈ ಮಾತಿಗೆ ಏನ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನಂಗೆ. ಯಾಕ್ರಿ, ಇವಾಗ ಏನಾಯ್ತು? 22 ವರ್ಷಗಳ ಹಿಂದೆ ಏನ್ ನಡೀತು ಅಂತ ಗೊತ್ತಿಲ್ಲೋ ಕೌಸಲ್ಯ? ರೀ, ಅವತ್ತು ಅವರಿಬ್ರನ್ನ ದೂರ ಮಾಡಿದ್ದು ನಾವ್ ತಾನೆ. ದೂರ ಮಾಡ್ದೋ ಸರಿ, ಅದಾದ್ಮೇಲೆ ನಮ್ಮನ್ನ ಊರಿಂದ ಹೊರಗಾಕಿದ್ರು ತಾನೆ. ಇವತ್ತು ಇಷ್ಟಕ್ಕೆಲ್ಲ ಯಾರ ಕಾರಣ ಕೌಸಲ್ಯ? ಇವತ್ತು ನಾವು ಊರು ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಯಾರ ಕಾರಣ ಕೌಸಲ್ಯ? ಆ ಚೆಲುವಿನೇ ತಾನೆ. ಚೆಲ್ವಿ ಅಲ್ಲ, ಆ ದೇವರು ನಿರ್ಧಾರ ಮಾಡಿರೋ ಜೋಡಿನ ದೂರ ಮಾಡೋದಿಕ್ ನೋಡಿದ್ದು ನಾವು. ಹೌದು ರೀ, ಇಷ್ಟಕ್ಕೆಲ್ಲ ಕಾರಣ ನಾವು. ಅವತ್ತು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ವಿ. ಆ ತಪ್ಪನ್ನ ತಿದ್ಕೊಳ್ಳೋದಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ನಮ್ಗೆ. ಸಾನ್ವಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದು ನಿಮ್ ಮನ್ಸಲ್ಲಿದೆ, ಅದ್ ನನಗೂ ಗೊತ್ತಿದೆ ರೀ. ಆದ್ರೆ ನಮ್ ಮಗಂಗೆ ಇವಾಗಾಗ್ಲೇ ಮದ್ವೆ ಆಗಿದೆ. ಮದ್ವೆ ಆಗಿದೆ ಅಂದ್ಮೇಲೆ ದೂರ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ? ಆ ದೇವರೇ ನಿರ್ಧಾರ ಮಾಡಿದಾನೆ ಅಂದ್ಮೇಲೆ ಅದನ್ನ ಯಾರ ಕೈಯಿಂದನೂ ತಪ್ಸೋದಿಕ್ ಸಾಧ್ಯನೇ ಇಲ್ಲ. ಅವರಿಬ್ರನ್ನು ಒಂದ್ ಮಾಡೋದಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡೋಣ. ದೇವ್ರ ದಯೆಯಿಂದ ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ ಅಂತ ನೀವು ಬೇಡ್ಕೊಳ್ಳಿ. ಸರಿ ಕೌಸಲ್ಯ, ನಿನ್ನ ಇಷ್ಟದ ಪ್ರಕಾರನೇ ಆಗ್ಲಿ.